ಮಕ್ಕಳನ್ನ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡೋದು. ಅವ್ರಿಗೆ ಅದನ್ನ ತಗೊಳ್ಳೋದು ಹೇಗೆ ಅಂತಲೇ ಗೊತ್ತಿಲ್ಲ. ಎಲ್ಲ ಯಾವ ಥರ ಅಂದರೆ ಈ ಕೋಳಿ ಫಾರ್ಮಲ್ಲಿ ಕೋಳಿ ಸಾಕ್ದಂಗೆ ಅಷ್ಟೇ ನಾವು ಮಾಡ್ತಾ ಇರೋದು. ಏನು ಅವ್ರು ಕೇಳೋಕ್ಕೆ ಮೊದಲೇ ಎಲ್ಲ ಕೊಟ್ಬಿಡೋದು. ಅವಕ್ಕೆ ಕಷ್ಟ ಅಂದರೆ ಏನೂ ಗೊತ್ತಿಲ್ಲ. ಸಮಸ್ಯೆ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಗೊತ್ತಿಲ್ಲ ಅವ್ರಿಗೆ. ನಾವು ಮಕ್ಕಳನ್ನ ಮೊದಲಿಂದ ಹಂಗೆ ಬೆಳೆಸ್ದಾಗ ಏನಾಗುತ್ತೆ ಅಂದರೆ ತಪ್ಪೇನಲ್ಲ ಅದು. ನಿಜವಾಗ್ಲೂ ನಾವು ಅವ್ರನ್ನ ಸಮಸ್ಯೆಗಳ ಬದುಕಿನಲ್ಲಿರುವ ಸವಾಲುಗಳನ್ನು ಎದುರಿಸೋಕ್ಕೆ ರೆಡಿ ಮಾಡ್ತಾ ಇರೋದು. ಮೊದಲೆಲ್ಲ ಭಾಳ ಕಷ್ಟ ಇತ್ತು, ಹೊಡೆಯೋರು ಬೈಯೋರು. ಈಗ ನೋಡಿ ಮೊದಲಿಂದ ಹಾಗೆಲ್ಲ ನಮ್ಮ ತಾಯಿ ನನಗೆ ಇತ್ತೀಚೆಗೂ ಯಾವತ್ತೋ ಹೊಡೆದಿದ್ದಾರೆ ಒಂದ್ಸಲ ಕೆನ್ನೆಗೆ ಎಲ್ಲ ಕೇಳೋದು. ಇವಾಗ ಒಂದು 5-6 ವರ್ಷದಿಂದನೂ ಏನಕ್ಕೋ ಕೆನ್ನೆಗೆ ಬಾರಿಸಿದ್ರು, ಫೈನು. ನಾವೆಲ್ಲ ಆ ಥರ ನಮಗೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ. ಮೊದಲು ಮಕ್ಳಿಗೆ ಬೈಯೋರು ಹೊಡೆಯೋರು ಎಲ್ಲ ಮಾಡೋರು. ಅದು ಏನಾಗೋದು ಅಂದರೆ ಸೊಸೈಟಿಲಿ ಈಗ ಅವನ್ನೆಲ್ಲ ಹೋಗ್ತಾನೆ, ಮನೇಲಿ ಮುದ್ದಿಂದ ಸಾಕಿರ್ತೀರ ನೀವು, ಅವನು ಆಫೀಸಲ್ಲಿ ಹೋಗ್ಬಿಟ್ಟು ಅವ್ನ ಬಾಸ್ ಅವನ್ನ ರೇಖ್ ಕಂಡ್ರೆ ತಡ್ಕೊಳಕ್ಕಾಗಲ್ಲ ಅವನಿಗೆ. ಇಲ್ಲಿ ಮನೇಲೇ ಮೊದಲೇ ನೀವು ಸ್ಮಾಲ್ ಡೋಸಲ್ಲಿ ವ್ಯಾಕ್ಸಿನೇಷನ್ ಬೈದು ಎಲ್ಲ ಮಾಡಿ ಕೊಡ್ತಾ ಇದ್ರೆ ನಿಮಗೆ ಇಮ್ಯುನಿಟಿ ಬಂದ್ಬಿಟ್ಟಿರುತ್ತದು. ಸೊ ಅಲ್ಲೇ ಅವ್ರು ಹೇಳಿದಾಗ ತಲೆ ಕೆಡಿಸ್ಕೊಳ್ಳಲ್ಲ, ನ್ಯೂರೋಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಸೊ ಏನೇ ಆದರೂ ತಡ್ಕೊಳ್ಳೋ ಶಕ್ತಿ ನಮ್ಮ ಹೆಣ್ಮಕ್ಳು ಯಾಕೆ ಈಗ ಏನೂ ತಡ್ಕೊಳಕ್ತಿಲ್ಲ ಅಂತಂದರೆ ಕಾರಣ ಏನು ಅಂತಂದರೆ ಅವರು ಮುದ್ದಿನಿಂದ ಸಾಕಿರ್ತಾರೆ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ಅವರ ಜೀವನಕ್ಕೆ ಮುಳ್ಳಾಗಬಾರ್ದಲ್ವಾ ನೀವು ಸಾಕ್ತಿರೋದು. ನೀವು ಒಂಥರ ವೈಲ್ಡಾಗಿ ಅವ್ರನ್ನ ಬೆಳೆಸಬೇಕು. ಎಲ್ಲ ಥರ ಇರಲಿ, ಪ್ರೀತಿ ಇರಲಿ, ಮತ್ತೊಂದಿರಲಿ, ಸಪೋರ್ಟ್ ಮಾಡಿ ಎಜುಕೇಷನ್ಗೆ, ಅದ್ರ ಜೊತೆಗೆ ಸ್ವಲ್ಪ ರಫ್ ಆಗಿ ಅವ್ರನ್ನ ಬೆಳೆಸಿ ಅಂತ. ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ.